ಕಾಶಿ ವಿಶ್ವನಾಥನ ದರ್ಶನಕ್ಕೆ ನಂದಿಗೆ ಯಾಕೆ ಅವಕಾಶ ಇಲ್ಲ? ಜ್ಞಾನವಾಪಿಯನ್ನು ಸೃಷ್ಟಿ ಮಾಡಿದ್ದು ಶಿವ ಅಲ್ಲ ಅನ್ನೋ ಸತ್ಯ ನಿಮಗೆ ಗೊತ್ತಾ? ಹಾಗಾದರೆ ಏನಿದು ಅಸಲಿ ಕತೆ? ಬನ್ನಿ ತಿಳಿಯೋಣ. ಒಮ್ಮೆ ಶಿವ ಪಾರ್ವತಿ ಸಮೇತನಾಗಿ ನಂದಿ ಮೇಲೆ ಕುಳಿತುಕೊಂಡು ಒಂದು ಸ್ಥಳಕ್ಕೆ ಬರ್ತಾನೆ. ಆ ಸ್ಥಳದ ಸೌಂದರ್ಯಕ್ಕೆ ಮನಸೋತ ಶಿವ ನಂದಿಯಿಂದ ಕೆಳಗಿಳಿದು ಆ ಪ್ರದೇಶಕ್ಕೆ ಕಾಲಿಟ್ಟ ಕೂಡಲೇ ಸುತ್ತಮುತ್ತಲಿನ 5 ಕ್ರೋಶ ಅಂದರೆ ಸುಮಾರು 15 ಕಿಲೋಮೀಟರ್ನಷ್ಟು ಜಾಗ ರಮಣೀಯ ಪ್ರದೇಶವಾಗಿ ಮಾರ್ಪಾಡಾಗುತ್ತೆ. ಆ ಸ್ಥಳವನ್ನು ಕಾಶಿ ಅಥವಾ ವಾರಣಾಸಿ ಅಂತ ಕರೆಯಲಾಗುತ್ತೆ. ಸ್ಕಂದ ಪುರಾಣದಲ್ಲಿ ಬರೋ ಕಾಶಿ ಖಂಡ ವಿವರಿಸುತ್ತೆ, ಈಶಾನ ಎಂಬ ದೈವಿಕ ಪುರುಷ ಕಾಶಿ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾನೆ. ಆಗ ಅಲ್ಲೇ ಸಸ್ಯರಾಶಿ ಮಧ್ಯೆ ಇದ್ದ ಒಂದು ಶಿವಲಿಂಗ ಆತನ ಕಣ್ಣಿಗೆ ಬೀಳುತ್ತೆ. ಆ ಲಿಂಗದ ಮಹತ್ವವನ್ನು ಅರಿತ ಈಶಾನ ಅಭಿಷೇಕ ಮಾಡೋದಕ್ಕೆ ಅಂತ ತನ್ನ ತ್ರಿಶೂಲದಲ್ಲಿ ನೆಲವನ್ನು ಅಗೆದಾಗ ಅಲ್ಲೊಂದು ಶುದ್ಧ ಸಿಹಿ ನೀರಿನ ಹಳ್ಳ ತಯಾರಾಗುತ್ತೆ. ಆ ಶುದ್ಧ ನೀರಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದಾಗ ಶಿವ ಪ್ರಸನ್ನನಾಗಿ ನಿನಗೇನು ಬರಬೇಕು ಅಂತ ಕೇಳ್ತಾನೆ. ಆಗ ಈಶಾನ, ಈ ಕ್ಷೇತ್ರ ಅತ್ಯಂತ ಪವಿತ್ರ ಕ್ಷೇತ್ರ ಆಗಬೇಕು, ಹಾಗೆ ಇದಕ್ಕೆ ಸಮಾನಾದ ಮತ್ತೊಂದು ಕ್ಷೇತ್ರ ಇರಬಾರದು ಅಂತ ಕೇಳ್ತಾನೆ. ಕೂಡಲೇ ತಥಾಸ್ತು ಅಂದ ಶಿವ, ನಿನ್ನಿಂದ ಸೃಷ್ಟಿಯಾದ ಈ ಬಾವಿಗೆ ನನ್ನ ಸ್ಪರ್ಶದಿಂದ ಒಂದು ವಿಶೇಷ ಶಕ್ತಿ ದೊರಕಿದೆ. ಹಾಗಾಗಿ ಈ ನೀರು ಜ್ಞಾನದ ಸ್ವರೂಪವನ್ನು ಸೂಚಿಸುತ್ತೆ. ಇನ್ನು ಮುಂದೆ ಈ ನೀರು ಜ್ಞಾನ ತೀರ್ಥ ಅಂತ ಕರೆಸಿಕೊಳ್ಳುತ್ತೆ. ಈ ನೀರಿರೋ ಬಾವಿಯನ್ನ ಜನರು ಜ್ಞಾನವಾಪಿ ಅಂತ ಕರೀತಾರೆ ಅಂತ ಆಶೀರ್ವಾದ ಮಾಡ್ತಾರೆ. ಅದೇ ಸ್ಥಳದಲ್ಲಿ ಈಶಾನ ಪೂಜೆ ಮಾಡಿದ ಅದೇ ಶಿವಲಿಂಗ ಕಾಶಿ ವಿಶ್ವನಾಥನ ಮೂಲಲಿಂಗ ಅಂತ ಕರೆಸಿಕೊಳ್ಳುತ್ತೆ. ಅಲ್ಲಿಯೇ ತಲೆ ಎತ್ತಿರೋ ಮಸೀದಿಯಿಂದಾಗಿ ಮೂಲ ವಿಶ್ವನಾಥನ ದರ್ಶನ ಈಗ ಆಗ್ತಾ ಇಲ್ಲ. ಆದರೆ ಅಲ್ಲೇ ಇರೋ ನಂದಿ ಶಿವನಿಗೆ ಮುಖ ಮಾಡಿ ಆತನ ದರ್ಶನಕ್ಕೋಸ್ಕರ ಶತಮಾನಗಳಿಂದ ಕಾಯ್ತಾ ಇದ್ದಾನೆ. ನಿಮಗೆ ಕಾಶಿಗೆ ಇರೋ ಬೇರೆ ಬೇರೆ ಹೆಸರುಗಳು ಗೊತ್ತಿದೆಯಾ? ಕಮೆಂಟ್ ಮಾಡಿ. ಕಾಶಿ ಹಾಗೆ ಇತರ ದೈವಿಕ ಸ್ಥಳಗಳನ್ನ ನಾವು ಪರಿಚಯ ಮಾಡಿಕೊಡ್ತೀವಿ, ನೀವು ನಮ್ಮೊಂದಿಗಿರಿ.